ನಮ್ಮ ಭಾಗದಲ್ಲಿ ಮದುವೆ ಕಾರ್ಯಕ್ರಮದಲ್ಲಿ ಮಾತನಾಡ್ತಕ್ಕಂಥ ಪದ್ಧತಿ ಇಲ್ಲ. ಇದು ತಮಿಳುನಾಡಿನಲ್ಲಿ ಈ ಸಂಸ್ಕೃತಿ ಇರ್ತಕ್ಕಂಥದ್ದು. ಉತ್ತರ ಕರ್ನಾಟಕದಲ್ಲೂ ಕೂಡ ಈ ಸಂಸ್ಕೃತಿಯನ್ನ ಫಾಲೋ ಮಾಡ್ತಾ ಇದ್ದಾರೆ. ಬಹಳ ಸಂತೋಷ. ನಾನು ಮಾತನಾಡಲ್ಲ ಅಂತ ಹೇಳಿದ್ದೆ. ಶಾಸಕರಾದಂತಹ ಕೋಮರೆಡ್ಡಿಯವರು 1 ನಿಮಿಷ ಮಾತನಾಡಿ ಅಂತ ಹೇಳಿದ್ದಾರೆ. ಇವತ್ತು ಅವರ ಪುತ್ರ ನವೀನ ಮತ್ತು ಸಹನಾ ನೂತನ ವಧುವರರು ಇವರ ವಿವಾಹ ಮಹೋತ್ಸವದ ಅಂಗವಾಗಿ ಆರಕ್ಷತೆ ಕಾರ್ಯಕ್ರಮವನ್ನ ನವಗುಂದ ಪಟ್ಟಣದಲ್ಲಿ ಏರ್ಪಾಡು ಮಾಡಿಕೊಂಡು ನಮ್ಮನ್ನೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರು ಮಾತಾಡಿದ್ದಾರೆ. ನಮ್ಮ ಉಪಮುಖ್ಯಮಂತ್ರಿಗಳು, ನಾನು ಕೂಡ 2 ನಿಮಿಷ ಮಾತಾಡಲಿಕ್ಕೆ ಬಯಸ್ತೇನೆ. ಬರೀ ಅವ್ರ ಮಗನ ಮದುವೆ ಮಾಡ್ತಾ ಇಲ್ಲ, ಜೊತೆಯಲ್ಲಿ 75 ಜೋಡಿಗಳ ಸಾಮೂಹಿಕ ಮದುವೆಗಳನ್ನು ಕೂಡ ಏರ್ಪಾಡು ಮಾಡಿದ್ದಾರೆ. ಅದರಲ್ಲಿ ಬಹಳ ಸಂತೋಷ ಆಗ್ತಾ ಇರ್ತಕ್ಕಂಥದ್ದು, ಮುಸ್ಲಿಮರು ಮತ್ತು ಕ್ರೈಸ್ತ ಧರ್ಮದವರು ಕೂಡ ಹಿಂದೂಗಳ ಜೊತೆಗೆ ಮದುವೆ ಆಗ್ತಾ ಇರ್ತಕ್ಕಂಥದ್ದು. ನಮ್ಮ ಸಮಾಜದಲ್ಲಿ ನಾವೆಲ್ಲರೂ ಕೂಡ ಹಿಂದೂಗಳಾಗಲಿ, ಮುಸಲ್ಮಾನರಾಗಲಿ, ಕ್ರಿಶ್ಚಿಯನ್ರಾಗಲಿ, ಬೌದ್ಧರಾಗಲಿ, ಸಿಖ್ರಾಗಲಿ, ನಾವೆಲ್ಲ ಮನುಷ್ಯರು. ನಾವೆಲ್ಲ ಕೂಡ ಮನುಷ್ಯ ರೀತಿ ಬದುಕಬೇಕು. ಅದಕ್ಕೋಸ್ಕರ ನಾವು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಅದೇನಪ್ಪಾ ಅಂತಂದ್ರೆ ಅಂತರ್ಜಾತಿ ವಿವಾಹಗಳು ಹೆಚ್ಚಾಗಿ ಆಗಬೇಕು. ನಮ್ಮ ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಹೋಗ್ಬೇಕು, ವರ್ಗ ವ್ಯವಸ್ಥೆ ಹೋಗ್ಬೇಕು. ಅದಾಗಬೇಕಾದ್ರೆ ಅಂತರ್ಜಾತೀಯ ಮದುವೆಗಳು ಹೆಚ್ಚು ಆಗಬೇಕು ಅಂತಕ್ಕಂಥ ಮಾತುಗಳನ್ನು ಬಯಸ್ತಾ ಇದ್ದಾರೆ. ಬಸವಣ್ಣನವರು ದಲಿತರು ಮತ್ತು ಮೇಲ್ಜಾತಿ ಅವರ ಮದುವೆಯನ್ನ ಮಾಡಿಸಿದ್ರು. ಉದ್ದೇಶ ಏನಪ್ಪಾ ಅಂತಂದ್ರೆ ಮೇಲ್ಜಾತಿಯವರು ಕೆಳಜಾತಿಯವರನ್ನ ಮದುವೆ ಆಗಲ್ಲ. ಈ ಕೆಳಜಾತಿಯವರು ಹೇಳ್ತಿರ್ತಕ್ಕಂಥ ಈ ಜಾತಿ ವ್ಯವಸ್ಥೆಯಿಂದ ಕಾರಣ ಆಗಿರ್ತಕ್ಕಂಥದ್ದು ಸುಕುಲ ವ್ಯವಸ್ಥೆ, ಅಸ್ಪೃಶ್ಯ ವ್ಯವಸ್ಥೆ, ಅವೆಲ್ಲವೂ ಕೂಡ ಸಮಾಜದಿಂದ ದೂರ ಆಗಬೇಕು. ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಿದ್ದಾರೆ. ಜೊತೆಗೆ ಇವತ್ತು ನವಗುಂದದಲ್ಲಿ ಇದು ಮದುವೆ ಅಷ್ಟೇ ಅಲ್ಲ, ಇದು ಒಂದು ಜಾತ್ರೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಕೋಮರೆಡ್ಡಿಯವರು 1 ಲಕ್ಷಕ್ಕೂ ಹೆಚ್ಚು ಜನ ಈ ಮದುವೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ನವೀನ ಮತ್ತು ಸಹನಾ ವಧುವರರು ಹೊಸ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ. ಅವ್ರಿಗೆ ಒಂದು ಕಿವಿ ಮಾತು ಏನಪ್ಪ ಅಂತ ಹೇಳೋದು ಬಯಸ್ತೇನೆ ಅಂತಂದ್ರೆ, 1 ಅಥವಾ 2 ಮಕ್ಕಳು ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು.
ಜಾಸ್ತಿ ಆಗ್ತಾ ಇದೆ. ಅಥವಾ 2 ಮಕ್ಕಳು ಅಷ್ಟೇ ಇರ್ಬೇಕು. ಗೋರ್ಮೆಂಟ್ವರಿಗೆ 3 ಮಕ್ಕಳು ಇದ್ದಾರೆ. ಗೋರ್ಮೆಂಟ್ ನಿಮ್ಮ ಮಗ ಇರಬೇಕು. ಅವರು ಕೂಡ 2 ಮಕ್ಕಳಿಗಿಂತ ಜಾಸ್ತಿ. ಯಾಕಂದ್ರೆ ನಮ್ಮ ದೇಶದ ಜನಸಂಖ್ಯೆ ಇದೆಯಲ್ಲ, ನಾವು ಚೈನಾ ದೇಶವನ್ನು ಹಿಂದಕ್ಕಾಕಿ ಮುಂದೆ ಬಂದಿದ್ದೀವಿ. ಅದರಿಂದ ಜನಸಂಖ್ಯೆ ನಿಯಂತ್ರಣ ಆಗ್ಬೇಕಾದ್ರೆ ನಾವು 1 ಅಥವಾ 2 ಮಕ್ಕಳನ್ನ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಆಗ್ತಕ್ಕಂಥ ಮಾತುಗಳನ್ನು ಹೇಳಿ, ಜೊತೆಗೆ ಸಾರ್ವಜನಿಕ ಅವಕಾಶಗಳು ಆಗ್ತಾ ಇದ್ದಾರೆ. ಅವೆಲ್ಲರಿಗೂ ಕೂಡ ಶುಭವಾಗಲಿ ಅಂತ ಹಾರೈಸಿ, ವಿಶೇಷವಾಗಿ ಕೂಡ ದೇವರು ಒಳ್ಳೇದು ಮಾಡಲಿ, ನಿಮ್ಮೆಲ್ಲರ ಆಶೀರ್ವಾದ ಸಿಗಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ, ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಯಾವಾಗಲೂ ಅಂತಕ್ಕಂಥ ಮಾತುಗಳನ್ನು ಹೇಳಿ ಹೇಳಿ ನನ್ನ ಶುಭಾಶಯಗಳನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಿಮ್ಮೆಲ್ಲರಿಗೂ ನಮಸ್ಕಾರ.